ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಮಾದಕ ದ್ರವ್ಯ ವ್ಯಸನದಿಂದ ದೂರವಿರಿ. PSI ವಿಜಯಕೃಷ್ಣ. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದಲ್ಲಿ ವಿಜಯನಗರ ಜಿಲ್ಲಾ ಪೊಲೀಸ್ ಹರಪನಹಳ್ಳಿ ವಿಭಾಗ ಅರಸೀಕೆರೆ ಠಾಣಾ ವತಿಯಿಂದ ಅರಸೀಕೆರೆ ಹೋಬಳಿಯ AHAH ಪದವಿ ಕಾಲೇಜ್, ಅಂಚೆ ಕಚೇರಿ, ಆಸ್ಪತ್ರೆ, ಲಕ್ಷ್ಮೀಪುರ ತಂಡದ ITI ಕಾಲೇಜ್, ಹಾಸ್ಟೆಲ್, ಸಾರ್ವಜನಿಕ ಸ್ಥಳಗಳಲ್ಲಿ ಡ್ರಗ್ ಫ್ರೀ ಆಫ್ ಬಗ್ಗೆ ಮಾಹಿತಿ ನೀಡಿದರು. PSI ವಿಜಯಕೃಷ್ಣರವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಹಾಗೂ ಯುವಕರು ಮಾದಕ ದ್ರವ್ಯ ವ್ಯಸನಗಳಿಗೆ ಬಲಿಯಾಗುತ್ತಿದ್ದಾರೆ. ಮಾದಕ ವಸ್ತು ಮುಕ್ತ ಕರ್ನಾಟಕಕ್ಕಾಗಿ ನಮ್ಮೊಂದಿಗೆ ಕೈ ಜೋಡಿಸಿ KSP ಮೊಬೈಲ್ ಆಪ್ ಡೌನ್ಲೋಡ್ ಮಾಡಿ ಡ್ರಗ್ ಫ್ರೀ ಕರ್ನಾಟಕ ಆಯ್ಕೆ ಮಾಡಿ. ಡ್ರಗ್ಸ್ ಚಟುವಟಿಕೆಗಳ ಬಗ್ಗೆ ವರದಿ ಮಾಡಿ. ಮಾದಕ ವಸ್ತು ರಹಿತವಾದ ಬದುಕೆ ಅತ್ಯಂತ ನೆಮ್ಮದಿಯ ಬದುಕು. ಮಾದಕ ವ್ಯಸನ ತ್ಯಜಿಸಿ. ಮಾದಕ ದ್ರವ್ಯ ವ್ಯಸನದಿಂದ ದೂರವಿರಿ. ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ತಂದೆ ತಾಯಿಗಳಿಗೆ ಹೆಸರು ತರುವಂತಾಗಬೇಕು. ಮೊಬೈಲ್ನಿಂದ ದೂರವಿರಿ ಎಂದು ಹೇಳಿದರು. ಒಳಗಾಗಿ ಅವ್ರು ಯಾರೋ ಫ್ರೆಂಡ್ಸ್ ಈಗ ಕೆಲವೊಬ್ಬರಿಗೆ ಮಾಡಕ್ಕೆ ಅನಿಸಿರಲ್ಲ. ಈಗ ತಂದೆ ತಾಯಿ ನಿಮ್ಗೆ ಏನ್ ಮಾಡಿರ್ತಾರೆ, ಓದಕ್ಕಂತ ಕಳಿಸಿರ್ತಾರೆ. ಸೊ ಕೆಲವೊಬ್ಬರಿಗೆ ಏನ್ ಮಾಡ್ತಾರೆ, ಕೆಲವೊಬ್ಬರಿಗೆ ಅವ್ರು ಸಣ್ಣ ವಯಸ್ಸಲ್ಲಿ ದುಡಿದು ಅವ್ರು ಯಾವುದೋ ಒಂದು ಇದಕ್ಕೆ ಅಡಿಕ್ಷನ್ ಆಗ್ತಾರೆ. ಅವ್ರು ಏನ್ ಮಾಡ್ತಾರೆ, ಅವ್ರ ಫ್ರೆಂಡ್ಸ್ ಜೊತೆ ಕಟ್ಟಿದ್ರೆ ನೀವು ಅವ್ರ ಫ್ರೆಂಡ್ಸ್ ಜೊತೆ ಕಟ್ಟಿದ್ರೆ ನಿಮ್ಗೆ ಏನಾಗುತ್ತೆ, ನೀವು ಓದ್ತಾ ಇರ್ತೀರಿ. ಅವ್ನು ಏನ್ ಮಾಡ್ತಾನೆ, ಸಾಯಂಕಾಲ ಕರ್ಕೊಂಡು ಹೋಗ್ತಾನೆ ನಿಮ್ಗೆಲ್ಲ ಹೊರಗಡೆ ಬಾ ಏನಾಗಲ್ಲ ಅಂತ. ಅವನಿಗೆಲ್ಲ ಇರುತ್ತೆ, ಚೆನ್ನಾಗಿರುತ್ತೆ, ಸ್ಮೋಕಿಂಗ್ ಇರುತ್ತೆ, ಕುಡಿಯೋದು ಇರುತ್ತೆ, ಎಲ್ಲ ಇರುತ್ತೆ. ನೀವು ಚೆನ್ನಾಗಿರ್ತದೆ. ಒಂದಿನ 2 ದಿನ ಸುಮ್ಮನೆ ಇರ್ತೀರ, ಮೂರನೇ ದಿನ ಏನ್ ಮಾಡ್ತಾನ, ಒಂದೇ ಮಾಡು ಏನಾಗಲ್ಲ ಅಂತ ಏನ್ ಮಾಡ್ತಾನೆ. ಒಂದಿನ ಸೇದಪ್ಪ ಏನಾಗಲ್ಲ ಅಂತ ನೀನೇನ್ ಮಾಡ್ತೀವಿ ಆಯ್ತು ಅಂತ ಹೇಳ್ತೀವಿ. ಇನ್ನೊಂದಿನ ಬಂದು ಕರ್ಕೊಂಡು ಹೋಗ್ತಾನೆ. ಅವಾಗ ಏನ್ ಮಾಡ್ತೀವಿ, ಅವಾಗ ನೀನೇ ಹೋಗ್ಬಿಟ್ಟು. ಸೊ ಇದು ನಮ್ಮ ಲಿಮಿಟೇಷನ್ ಏನಿದಲ್ಲ, ನಮ್ಮ ಮೈಂಡ್ ಸೆಟ್ ನಾವು ಇಟ್ಕೋಬೇಕು. ನಾವು ಇನ್ನೊಬ್ಬರಿಗೆ ಫ್ರೆಂಡ್ ಹಂಗಿದಾರ, ಅವನ್ನೆಲ್ಲ ಚೆನ್ನಾಗಿದ್ದಾನೆ, ಹುಡುಗರು ಎಲ್ಲ ನೆನಪು ಚೆನ್ನಾಗಿದ್ದಾನೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಇದೇನಾಗುತ್ತೆ ಅಂದ್ರೆ ನಿಮ್ಮ ಸ್ಟಡೀಸ್ ಅಲ್ಲಿ ಅದರಿಂದ ನೀವು ಏನು ಮಾಡ್ತೀರ ಅಂತಂದ್ರೆ ಆ ನಶದಲ್ಲಿ ನೀವು ಏನ್ ಮಾಡ್ತೀರ ಅಂತ ಗೊತ್ತಾಗಲ್ಲ. ಹೋಗಿ ಮನೆಗಳು ಜಗಳ ಆಡೋದು, ಮತ್ತೆ ಆಮೇಲೆ ಕಳ್ತನ ಮಾಡೋದು ಸ್ಟಾರ್ಟ್ ಮಾಡೋದು. ಯಾಕಂದ್ರೆ ಮನೇಲಿ ಕುತ್ಕೊಳ್ಳಲ್ಲ, ಅವಾಗ ಏನ್ ಮಾಡ್ತಾರೆ, ಆಟೋಮೆಟಿಕ್ ಕಳ್ತನ ಮಾಡೋದು ಶುರು ಮಾಡ್ತೀವಿ. ಪ್ಲೇ ಸ್ಟೋರ್ ಒಳಗೆ ಡ್ರಗ್ ಫ್ರೀ ಕರ್ನಾಟಕ ಅಂತ ಒಂದು ಆ್ಯಪ್ ಇದೆ. ಆಗಲ್ಲ. ಬಟ್ ಇದರಲ್ಲಿ ಏನಿದೆ ಅಂತಂದ್ರೆ, ಈ ಆ್ಯಪ್ ಅಲ್ಲಿ ನೀವು ಎಲ್ಲಾದ್ರೂ ಕೂತ್ಕೊಂಡು ಅವ್ರು ಯಾರಾದ್ರೂ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಿದ್ದಾರೆ ಅಂದ್ರೆ ರಿಗಾರ್ಡಿಂಗ್ ಗಾಂಜಾ ಆಗಲಿ ಅಂಡ್ ಎನಿಥಿಂಗ್, ಇದು ಯಾವ್ದು ಡ್ರಗ್ಸ್ ಆಗಲಿ, ಚರಸ್ ಆಗಲಿ, ಈ ಥರ ಯಾವ್ದಾದ್ರು ಇಲಿಗಲ್ ಆಕ್ಟಿವಿಟೀಸ್ ಏನಾದರೂ ಮಾಡ್ತಾ ಇದ್ರೆ, ಸೊ ನೀವು ಅದರಲ್ಲಿ ಅವ್ರು ಯಾರು ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಇದ್ರೆ ನೀವು ವೆಹಿಕಲ್ ನಂಬರ್ ಹಾಕಿ ನಿಮ್ದು ಎಲ್ಲಿ ಲೊಕೇಶನ್ ಅಂತ ಹೇಳಿ ಫೋಟೋ ಹೊಡೆದು ಹಾಕ್ಬೋದು. ಇನ್ನು ಕಲ್ಟಿವೇಶನ್ ಅಂತಂದ್ರೆ ನಿಮ್ಮ ಆಜುಬಾಜು ಹೊಲದಲ್ಲಿ ಇವಾಗ ಎಲ್ಲ ಹೊಲ ಇರುತ್ತೆ, ಹೊಲದ ಪಕ್ಕದಲ್ಲಿ ಯಾರೋ ಬೆಟ್ಟದಲ್ಲಿ ಬೆಳೆದಿರ್ತಾರೆ, ಅದು ಯಾರೋ ಗೊತ್ತಿಲ್ಲಲ್ಲ. ಮತ್ತೆ ಇನ್ನು ಯಾರು ಹೊಲದ ಪಕ್ಕದಲ್ಲಿ ಯಾರೋ ಸುಮ್ಮನೆ ಖಾಲಿ ಜಾಗದಲ್ಲಿ ಬೆಳೆದಿರ್ತಾರಲ್ಲ, ಸೊ ಅಲ್ಲಿ ನೀವು ಫೋಟೋ ಹೊಡೆದು ಇಂಥ ಪ್ಲೇಸ್ ಅಂತ ಲೊಕೇಶನ್ ಶೇರ್ ಮಾಡಿದ್ರೆ ಇದ್ರಲ್ಲಿ ಬರುತ್ತೆ. ಇಲ್ಲಿ ಲಾಸ್ಟ್ ಫೋಟೋಗೆ ಅಪ್ಲೋಡ್ ಮಾಡಿ ಇನ್ಫಾರ್ಮ್ ಟು ಪೊಲೀಸ್ ಕ್ಲಿಕ್ ಮಾಡಿದ್ರೆ ಸೀರೆ ನಮ್ಗೆ ಎಲ್ಲಿ ಲೊಕೇಶನ್ ಇರುತ್ತಲ್ಲ ಅಲ್ಲಿ ಬಂದು ನಮ್ಗೆ ಲಿಂಕ್ ಕಳಿಸ್ತಾರೆ. ಆ ಲಿಂಕ್ ಪ್ರಕಾರ ನಾವು ಬಂದು ಅಲ್ಲಿ ಬಂದು ನಿಮ್ಗೆ ಆಮೇಲೆ ನೀವು ಯಾರು ಮಾಡ್ತಾರಲ್ಲ, ಯಾರಾದ್ರೂ ಹೇಳಿದ ಪ್ಲೇಸಸ್ ಏನಾದ್ರು ನಿಮ್ಮ ಮೊಬೈಲ್ ನಂಬರ್ ಯಾರಿಗೂ ನಾವು ನೀವೇ ಹೇಳಿ ಅಂತ ಹೇಳಿ ನಾವು ಯಾರಿಗೂ ಹೇಳ್ತಾರ. ಸೊ ಇಟ್ ಬಿ ಸೀಕ್ರೆಟ್ ಅಷ್ಟೇ, ಯಾರು ಹೇಳಿದ್ರು ಏನಂತ ಹೇಳೋದು. ಮತ್ತೆ ಇನ್ನೊಂದು ಏನಂತಂದ್ರೆ ಸ್ಟೋರೇಜ್, ಆಮೇಲೆ ಕನ್ಸ್ಯೂಮರ್ ಅಂದ್ರೆ ಈ ಗಾಂಜಾ ಸೇರ್ತಾರಲ್ಲ ಅವರಿಗೆ ಕನ್ಸ್ಯೂಮರ್ ಅಂತ. ಅವ್ರ ಮೇಲೂ ಕೇಸ್ ಮಾಡೋದು, ಸೇದವ್ರ ಮೇಲೂ ಕೇಸ್ ಮಾಡೋದು ಅವರಿಗೆ. ಪದವಿ ಕಾಲೇಜಿನ ಪ್ರಾಂಶುಪಾಲರಾದ H. ಉಮೇಶ್ ಮಾತನಾಡಿ, ಮಾದಕ ವಸ್ತು ದ್ರವ್ಯ ವ್ಯಸನಗಳ ಬಗ್ಗೆ ಪಟ್ಟಣಗಳಲ್ಲಿ ಜಾಗೃತಿ ನಡೆಯುತ್ತೇವೆ ಎಂದು ಮಾಹಿತಿ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಬಂದಾಗಿನಿಂದ ಪ್ರತಿಯೊಂದು ಹಳ್ಳಿಗಳಲ್ಲಿಯೂ ಡ್ರಗ್ಸ್ ವ್ಯಸನಗಳು ನಡೆಯುತ್ತಿವೆ. ಕಾಲೇಜಿನ ವಿದ್ಯಾರ್ಥಿಗಳು ಇದರ ಬಗ್ಗೆ ಎಚ್ಚರದಿಂದ ಇರಬೇಕು. ಡ್ರಗ್ಸ್ಗೆ ಮಾರು ಹೋಗದೆ ಉತ್ತಮ ಶಿಕ್ಷಣ ಪಡೆದು ಜೀವನವನ್ನು ರೂಪಿಸಿಕೊಳ್ಳಿ ಎಂದು ಹೇಳಿದರು. ಸಿಟಿಯಾಗ ಭಾಳ
ಈಗ ನೋಡಿದ್ರೆ ಮೊಬೈಲ್ ಬಂದಾಗಿಂದ ಪ್ರತಿಯೊಂದು ಹಳ್ಳಿಯ ಸಮೇತ ಸಣ್ಣ ಹಳ್ಳಿಯ ಸಮೇತ ನಡೀತಾ ಇದೆ. ಅದ್ರಾಗ ಭಾಳ ಹುಡ್ರೆ ಯಾಕೆ ಇದನ್ನೇ ಕಾಲೇಜ್ ಆಯ್ಕೆ ಮಾಡ್ಕೊತಾರೆ ಅಂತಂದ್ರೆ ಮತ್ತಿಗೆ ಮಾರು ಹೋಗೋದು ಇದು ಕನೆಕ್ಟ್ ಆಗ್ತಕ್ಕಂಥ ವಿದ್ಯಾರ್ಥಿಗಳು ಕಾಲೇಜಿಂದ ಫಸ್ಟ್, ಅದಕ್ಕೋಸ್ಕರ ಫಸ್ಟ್ ಕಾಲೇಜನ್ನು ಆಯ್ಕೆ ಮಾಡ್ತಾರೆ. ಇಲ್ಲಿ ಆಗ್ತಕ್ಕಂಥ ಅನಾಹುತಗಳನ್ನು ಎಲ್ಲವನ್ನು ಯಾರು ಹೇಳ್ಕೊಂತ ಬಂದಾಗ ನೀವು ಇಲ್ಲಿಂದ ಚೇಂಜ್ ಆಗ್ತೀವಿ ಅನ್ನೋದಕ್ಕೋಸ್ಕರ ಈ ದಿನವನ್ನು ಆಚರಣೆ ಮಾಡಿ ಎಲ್ಲರಿಗೂ ವಿವರಣೆ ಮಾಡ್ತಾರೆ. ಇದರಿಂದ ಏನಾರ ಒಂದು ಸ್ವಲ್ಪ ನೀವು ಅಡಿಕ್ಟ್ ಆದ್ರಿ, ರೂಢಿ ಆದ್ರಿಂದ ಇದರಿಂದ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಹೊರಗೆ ಬರೋದಾಗಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಆಗ್ತದೆ. ಹಾಗಾಗಿ ಈ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಿದ್ರೆ ಅದಕ್ಕೋಸ್ಕರ ನೀವು ಯಾರು ಇದ್ರಲ್ಲಿ ಮಾರು ಹೋದ್ರೆ ಒಳ್ಳೆಯ ರೀತಿಯಿಂದ ಒಂದು ಗುರಿ ಇಟ್ಕೊಂಡು ಎಜುಕೇಶನ್ ನೀವು ಮುಂದುವರೆದು ನಿಮ್ಮ ಗುರಿ ಜೊತೆ ನಿಮ್ಮ ತಂದೆ ತಾಯಿ ಆಸೆಗಳನ್ನು ಸಹ ನೆರವೇರಿಸಬೇಕಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ. ಇದು ಪ್ರತಿ ಸರಿ ಹೇಳಿದ್ರು ಈ ಊರಲ್ಲಿ ಒಂದು ಉದಾಹರಣೆ ಕೊಟ್ಟು ಕಸನಹಳ್ಳಿ ಅಂತ ಅಷ್ಟೇ. ಹೌದಾ? ಇಂಥ ದಿನ 4-5 ಬರ್ತಾವೆ. ಭಾಳ ನಮ್ಮೂರು ಸ್ಟೇಷನ್ ಅಲ್ಲಿ 75 ಹಳ್ಳಿ ಬರ್ತಾವ. ಆ 75 ಹಳ್ಳಿ ಒಳಗಡೆ ನನಗೆ ಬಹಳ ಬೇಸರ ಆಗ್ತದೆ. ಯಾಕಂದ್ರೆ 1-2 ಕಂಪಲ್ಸರಿ ವಾರದ 3 ಈ ರೀತಿ ಇದೇ ಇರ್ತಾವೆ. ಅದರಲ್ಲಿ ಎಕ್ಸ್ಪೆಷಲಿ ಹುಡುಗರೇ ಭಾಳ ಅದಾರ. ಹಿಂದಿನ ಜಾತ್ರೆಯಿಂದ ಮೊನ್ನೆ ನಮ್ಮೂರು ಜಾತ್ರೆ ಡಿಸೆಂಬರ್ ಆಯ್ತದ, ಅಲ್ಲಿಂದ ಇಲ್ಲಿ ತನಕ ನೋಡಿದಂದ್ರೆ ಸುಮಾರು ಕೇಸ್ ಒಳಗಡೆ ಯುವಕರೇ ಭಾಳ ಆಗ್ಯಾರ. ಅದ್ರ ಜೊತೆಗೆ ಈ ಮೊಬೈಲ್ ಒಂದು ಬಂದು ಆ ಮೊಬೈಲ್ ಒಳಗಡೆ ಇರ್ತಕ್ಕಂಥ ಸರ್ ಒಂದೇ ಉದಾಹರಣೆ ಕೊಡ್ತಾರೆ. ಆ ದಿಕ್ಕು ಬೇರೆ ಈ ದಿಕ್ಕು ಬೇರೆ. ಕಸನಹಳ್ಳಿಯಲ್ಲಿ ಸೌದತ್ತಿಯಲ್ಲಿ ಹೌದಾ? ಹಂಗೆ ಬಹಳ ಊಟ ಮಾರೋಗಿ ನಾನ್ ನೋಡಿರೋ ಪ್ರಕಾರ ವಾರದಲ್ಲಿ 5-6 ಸ್ಟೇಷನ್ ಕಂಪ್ಲೇಂಟ್ ಆಗೇ ಇದ್ರು ಹುಡುಗ ಹುಡುಗಿನವ್ರೆ. ಯಾಕಂದ್ರೆ ಆ ಕಂಪ್ಲೇಂಟ್ ನನಗೆ ಗೊತ್ತಿರೋ ಪ್ರಕಾರ ಹೇಳ್ತೀನಿ. ನಮ್ಮೂರು ಸ್ಟೇಷನ್ ಒಂದೇ ಹೇಳಿದ್ವಿ, ನಮ್ಮ ಕರ್ನಾಟಕದ ಹೇಳಿಲ್ಲ, ನಮ್ಮ ತಾಲೂಕು ಅಂತ ಹೇಳಿಲ್ಲ, ಸುಮಾರು 5-8 ನಮ್ಮೂರಲ್ಲಿ ಹೇಳ್ತಾರೆ. ಇಂಥವೇ ಬರೀ ಮೊಬೈಲ್ ಮುಖಾಂತರನ ಆಗಿರ್ತಕ್ಕಂಥ ಆ ಮೊಬೈಲ್ ಜೊತೆಗಿಂದ ಮಾದಕತ್ವ ಸಮೇತ ಬಿಡಬೇಕಂತ ಹೇಳ್ತಾ ನಿಮ್ಗೆ ಏನ್ ಮೊಬೈಲ್ ಎಷ್ಟು ಯೂಸ್ ಇದೆ ಅಷ್ಟನ್ನು ಯೂಸ್ ಮಾಡ್ಕೋಬೇಕು. ತೀವ್ರವಾಗಿರ್ತಕ್ಕಂಥದ್ದು ಅವಶ್ಯಕತೆ ಮಾತ್ರ ತಗೊಂಡು ಉಳಿದು ನಿಮ್ಮ ಜೀವನದಲ್ಲಿ ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಸಂದರ್ಭದಲ್ಲಿ PSI ವಿಜಯಕೃಷ್ಣ, AH ಪಂಪಣ್ಣ, ಉಪನ್ಯಾಸಕರು, ಅಂಚೆ ಇಲಾಖೆಯ ಅಧಿಕಾರಿಗಳು, ವೈದ್ಯಾಧಿಕಾರಿಗಳು, ಪೊಲೀಸ್ ಇಲಾಖೆಯ ರವಿ ನಾಯ್ಕ್, ಪೂರ್ಯ ನಾಯ್ಕ್, ವಿಷ್ಣು ನಾಯ್ಕ್, ದೇವೇಂದ್ರ ನಾಯ್ಕ್, ಸೋಮಣ್ಣ, ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.